ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೆ ಕೂಡ ಸ್ವಾಗತ. ಈಗ ಸುಮಾರು ದಿನಗಳ ನಂತರ ನಾನು ವೀಡಿಯೋಸ್ನ ಹಾಕ್ತಾಯಿದ್ದೇನೆ. ಮೊದಲಂದರೆ ಮಾಮೂಲಿ ರೆಸಿಪಿಗಳನ್ನೆಲ್ಲ ಹಾಕ್ತಾಯಿದ್ದೆ, ಆದರೆ ಇನ್ನು ಮುಂದೆ ಡಯಟ್ ರೆಸಿಪಿಗಳನ್ನೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ನಂದು ನಾನು ಕೂಡ ಡಯಟ್ ಮಾಡ್ತಾಯಿದ್ದೇನೆ, ಹಾಗೆ ನನ್ನದೊಂದು ಟಾರ್ಗೆಟ್ ಇದೆ. ನಾನು ಸ್ವಲ್ಪ ಜಾಸ್ತಿನೇ ದಪ್ಪ ಓವರ್ ವೆಯ್ಟ್ ಅಂತ ಅನ್ನಿಸ್ತಾ ಇದೆ. ಸಾಧಾರಣ ಒಂದು ಜೂನ್ ತಿಂಗಳಿಂದ ನಾನು ವೆಯ್ಟ್ ಲಾಸ್ ಮಾಡಲಿಕ್ಕೆ ಅದು ಡಯಟ್ ಎಲ್ಲ ಮಾಡ್ತಾ ಇದ್ದೇನೆ. ಬಟ್ ನಾವು ಕೆಲವೊಂದು ಟೈಮಲ್ಲಿ ನಮಗೆ ಡಯಟನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಏನಾದರೂ ಫಂಕ್ಷನ್ಸ್ ಇರ್ಬೋದು, ಅಥವಾ ಫ್ರೆಂಡ್ಸ್ ಅವರು ಇವರು ಸಿಕ್ಕುವಾಗ ಯಾರಾದರೂ ಕರೆದ್ರೆ ಹೋಟೆಲ್ಗೆ ಹೋದರೆ, ಹೀಗೆ ನಮಗೆ ಆ ಡಯಟನ್ನು ನಾವು ಹೇಗೆ ಮಾಡೋದು ಅದ್ರ ಬಗ್ಗೆ ನಾನು ನನ್ನ ಜರ್ನಿಯಲ್ಲಿ ನಿಮಗೆ ಎಲ್ಲವನ್ನು ತಿಳಿಸ್ಕೊಂಡು ಹೋಗ್ತೇನೆ. ಯಾವಾಗ ನಾವು ಡಯಟನ್ನು ಚೀಟ್ ಮೀಲ್ ಅಂತೇಳಿ ಯಾವಾಗ ಊಟ ಮಾಡ್ಬೋದು, ಹೇಗೆ ಮಾಡಿದರೆ ಡಯಟ್ ಅಂದರೆ ಎಂಥದ್ದು, ಯಾವ ರೀತಿ ಡಯಟ್ ಮಾಡಿದರೆ ನಾವು ವೆಯ್ಟ್ ಲಾಸನ್ನು ಆಗ್ಬೋದು, ಇದೆಲ್ಲವನ್ನು ನಾನು ಈ ನೆಕ್ಸ್ಟ್ ನನ್ನ ಜರ್ನಿಯಲ್ಲಿ ತಿಳಿಸ್ತಾ ಹೋಗ್ತೇನೆ. ನಾನು ಎಷ್ಟು ಫುಡ್ ತಗೊಳ್ತೇನೆ, ಯಾವ ಕ್ವಾಂಟಿಟಿಯಲ್ಲಿ ತಗೊಳ್ತೇನೆ. ಈಗ ನಾನಂದರೆ ಸುಮಾರು ಒಂದು ಜೂನ್ ತಿಂಗಳಲ್ಲಿ ಸಾಧಾರಣ ಮೇ ಆ್ಯಂಡ್ ಆ ಟೈಮಿಗೆ ನನಗೆ 80 kgವರೆಗೆ ನಾನು ಆಗಿದೆ. ಬಟ್ ನಿಮಗೆ ನೋಡುವಾಗ ಅನಿಸ್ತದ ಗೊತ್ತಿಲ್ಲ ನನಗೆ. ನನ್ನ ಹೈಟ್ ಕೂಡ ಇದ್ದೇನೆ 5.6 ಇದ್ದ ಕಾರಣ ನಂದು ವೆಯ್ಟ್ 80 ಇದ್ದರೂ ಕೂಡ ಅಷ್ಟೇನು ಅನಿಸೋದಿಲ್ಲ. ಹಾಗಾಗಿ ಇವತ್ತು ಸಂಡೇ, ಜುಲೈ ತಿಂಗಳು. ಜೂನ್ ತಿಂಗಳಲ್ಲಿ ಸಾಧಾರಣ ನಾನು ಡಯಟನ್ನು ಈ ರೀತಿ ಫಾಲೋ ಮಾಡಿದ್ದೇನೆ. ಹಾಗೆ ನನಗೆ ರಿಸಲ್ಟ್ ಕೂಡ ಸಿಕ್ಕಿದೆ. ಒಂದು ಅಂದಾಜು 2ರಿಂದ 3 kgವರೆಗೆ, ತುಂಬ ಡಯಟ್ ಅಂತ ಹೇಳಿ ಮಾಡಲಿಲ್ಲ, ಆದರೆ ಕೂಡ 2ರಿಂದ 3 kgವರೆಗೆ ನಾನು ವೆಯ್ಟ್ ಲಾಸ್ ಆಗಿದೆ. ನನಗೆ ಅನಿಸ್ತಾ ಉಂಟು. ನನ್ನ ಕೆಲವು ಡ್ರೆಸ್ ಎಲ್ಲ ಫುಲ್ ಟೈಟ್ ಆಗ್ತಾಯಿದೆ, ಅಂಥದ್ದೆಲ್ಲ ಸ್ವಲ್ಪ ಕಂಫರ್ಟ್ ಆಗ್ತಾಯಿದೆ, ಗೊತ್ತಾಗ್ತದೆ. ಅಥವಾ ಬಾಡಿ ಕೂಡ. ಯಾಕೆ ಇದಕ್ಕೆಲ್ಲ ರೀಸನ್ ಏನು? ನಾನು ವರ್ಕೌಟ್ ಎಷ್ಟು ಮಾಡ್ತೇನೆ, ಡೈಲಿ ಮಾರ್ನಿಂಗ್ ನಂದು ಬೆಳಿಗ್ಗೆನೇ ಮಾಡೋದು, ಸಾಯಂಕಾಲ ಎಲ್ಲ ಬಗ್ಗೆ ಬೆಳಿಗ್ಗೆ ನಾನು ಮಾಡಲಿಲ್ಲ ಅಂತ ಅಂದರೆ. ಹಾಗಾಗಿ ನಾನು ಮಾಡುವಂತಹ ಡಯಟ್ ಏನೆಲ್ಲ ಮಾಡ್ತೇನೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೇನೆ. ಬೆಳಿಗ್ಗೆ ಯಾವ ರೀತಿ ಫುಡ್ಡೆಲ್ಲ ತಗೊಳ್ತೇನೆ, ಡ್ರಿಂಕ್ಸ್ ಯಾವ ರೀತಿ, ನೀರು ಅಥವಾ ಲೈಮ್ ವಾಟರ್, ನಿಂಬೆ ಹಣ್ಣು ಹಾಕಿ ಕುಡಿಯುವಂಥದ್ದು, ಚಿಯಾ ಸೀಡ್ಸ್ ಹಾಕಿ ಕುಡಿಯುವಂಥದ್ದು, ಅಂಥದ್ದೆಲ್ಲ ಹೇಗೆ ಮಾಡ್ತೇನೆ. ಮತ್ತು ನಮ್ಮ ವರ್ಕಿಂಗ್ ಟೈಮ್, ನಮ್ಮ ಮನೆಯ ಕೆಲಸದ ಜೊತೆಗೆ ನಾವು ಡಯಟನ್ನು ಹೇಗೆ ಮಾಡ್ಬೋದು. ಕೆಲವು ಜನ ಹೇಳ್ತಾರೆ ಡಯಟ್ ಮಾಡಲಿಕ್ಕಾಗೋದಿಲ್ಲ, 1 ವಾರ ಮಾಡ್ತೇನೆ ಆಮೇಲೆ ಮಾಡಲಿಕ್ಕಾಗೋದಿಲ್ಲ ಅಂತ, ಡ್ರಾಪ್ ಮಾಡ್ತೇವೆ ಅಂತೆಲ್ಲ ಹೇಳ್ತೇವೆ ಅಲ್ವಾ. ಅದಕ್ಕೆ ನಾನು ನಮ್ಮ ಡಯಟ್ ಅಂತ ಹೇಳಿದ್ದು ಯಾವಾಗಲೂ 15 ದಿವಸ ಮಾಡೋದು, 1 ತಿಂಗಳು ಮಾಡೋದು ಅಂತಲ್ಲ. ಈಗ ನಾವು ತುಂಬ ಈಗ 80 kg ಅಂತ ಹೇಳಿ ಆಗಿದೆ ಅಂತ ಹೇಳಿದರೆ, ಸಾಧಾರಣ ಒಂದು ನಾವು ಮೇಂಟೈನ್ ಆಗಬೇಕು. ನನ್ನ ಹೈಟಿಗೆ ನಾನು ಎಷ್ಟು ವೆಯ್ಟ್ ಇರಬೇಕು ಅಷ್ಟು ಬರಬೇಕು. ಅಲ್ಲಿವರೆಗೆ ನಾವು ಸ್ವಲ್ಪ ಜಾಸ್ತಿ ಸ್ಟ್ರಾಂಗಾಗಿ ಡಯಟನ್ನು ಮಾಡಬೇಕು. ಫುಡ್ ಕ್ವಾಂಟಿಟಿ ಎಲ್ಲ ಕಡಿಮೆ ಮಾಡಬೇಕು. ಹೊರಗಿನ ಫುಡ್ಡೆಲ್ಲ ಏನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಯಾವಾಗ ನಮ್ಮ ಟಾರ್ಗೆಟ್ ರೀಚ್ ಆಗುವವರೆಗೆ ಮಾತ್ರ. ಕಂಟಿನ್ಯೂಸ್ ಆಗಿ ವರ್ಷಗಟ್ಟಲೆ ಡಯಟ್ ಮಾಡಿಕೊಂಡು ಏನೂ ತಿನ್ನದೇ ಇರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದು ಮತ್ತೆ ಏನೇನೋ ಆಗುತ್ತೆ. ಯಾಕೆಂದರೆ ಸಪುರ ಆಗಬೇಕು ಅಂತ ಹೇಳಿ ಹಠದಲ್ಲಿ ನಾವು ಬಾಯಿ ಕಟ್ಟಿ ಕೂತ್ರೆ ನಮಗೆ ಒಂಥರ ಮಾನಸಿಕವಾಗಿ ಒಂದು ಡಿಪ್ರೆಷನ್ ಬರ್ತದೆ. ಫುಡ್ ಕ್ರೇವಿಂಗ್ಸ್ ಎಲ್ಲ ಏನಿದ್ರು ಅದನ್ನು ತಡೆ ಹಿಡಿದು ನಾವು ಕೂತ್ಕೊಳ್ತೇವಲ್ಲ, ಆಗ ನಮಗೊಂಥರ ಡಿಪ್ರೆಷನ್ ಬರ್ತದೆ. ನಮಗೆ ಅದು ಫುಡ್ಡನ್ನು, ಕ್ರೇವಿಂಗ್ಸನ್ನು ನಾವು ಏನಿದೆ ಅದನ್ನು ನಾವು ತಿನ್ನಬೇಕು. ಅದಕ್ಕೆ ಕಡಿಮೆ ಪ್ರಮಾಣದಲ್ಲಿ, ಕಡಿಮೆ ಕ್ವಾಂಟಿಟಿಯಲ್ಲಿ ಹೆಲ್ದಿ ಫುಡ್ಡಾಗಿ ನಾವು ಅದನ್ನು ತಿನ್ನಬೇಕು. ಯಾವ ರೀತಿ ನಾನು ತಿಂತೇನೆ ಅಂತ ಹೇಳಿ ನನ್ನ ಜರ್ನಿಯಲ್ಲಿ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೇನೆ. ಯಾವ ಫುಡ್ ತಿಂದರೆ ನಮಗೆ ಈಗ ಚಾಕ್ಲೇಟ್ ತಿನ್ನಬೇಕು ಅಂತ ಆಗುತ್ತಲ್ಲ ಒಂದೊಂದು ಸತಿ. ಚಾಕ್ಲೇಟ್ನ ಬದಲು ನಾವು ಒಳ್ಳೆ ರೀತಿಯಲ್ಲಿ ಹೆಲ್ದಿಯಾಗಿ ಮಾಡಿ ಹೇಗೆ ತಿನ್ಬೋದು, ಅಥವಾ ಸ್ವೀಟ್ ಕ್ರೇವಿಂಗ್ಸ್ ಆದಾಗ ಯಾವ ರೀತಿ ಅದಕ್ಕೆ ಆಲ್ಟರ್ನೇಟ್ ವ್ಯವಸ್ಥೆ ನಾವು ಮಾಡ್ಕೊಳ್ಬೋದು. ಆ ಥರ ಎಲ್ಲ ಕೂಡ ಇವತ್ತಿನ ವೀಡಿಯೋ ಅಥವಾ ಇನ್ನು ನೆಕ್ಸ್ಟ್ ನನ್ನ ಬರೋ ವೀಡಿಯೋಗಳಲ್ಲೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ನಿಮ್ಮ ಸಪೋರ್ಟ್ ಅಂತೂ ಬೇಕು. ನನ್ನ ಜೊತೆ ನೀವು ಕೂಡ ಟ್ರೈ ಮಾಡಿ. ನಾವು ಒಂದು ಡಯಟ್ ಅಥವಾ ನಾವೊಂದು ಏನೋ ಫುಡ್ಡನ್ನು ಕಂಟ್ರೋಲ್ ಮಾಡಿಕೊಂಡು ಇದ್ದೇವೆ ಅಂತ ಹೇಳಿ ಅನಿಸೋದೇ ಇಲ್ಲ. ನನಗಂತೂ ಈ ನಾನೀಗ ಮಾಡ್ತಾ ಇರುವ ಡಯಟ್ ತುಂಬಾ ಹೆಲ್ಪ್ ಆಗಿದೆ. ನಾನು ನನ್ನ ಲೈಫಲ್ಲಿ ತುಂಬ ಟೈಮು ಡಯಟ್ ಮಾಡಿದ್ದೇನೆ, ಬಿಟ್ಟಿದ್ದೇನೆ. ಬಿಡುವಂಥದ್ದು ಅಂತ ಅಲ್ಲ, ಡಯಟ್ ಬ್ರೇಕ್ ಮಾಡೋದಂದರೆ ಸ್ವೀಟ್ಸ್ ಎಲ್ಲ ತಿನ್ನುವಂಥದ್ದು, ಫ್ರೈಡ್ ಐಟಮ್ ಅಥವಾ ಅಂಥದ್ದನ್ನೆಲ್ಲ ಡೈಲಿ ನಾವು ತಿನ್ನುವಂಥದ್ದು. ಡೈಲಿ ಸಾಧಾರಣ ವಾರದಲ್ಲಿ 2-3 ದಿವಸ ಎಲ್ಲ ಹೊರಗಿನ ಫುಡ್ಡು, ಹೋಟೆಲ್ ಫುಡ್ ಎಲ್ಲ ತಿನ್ನುವಂಥದ್ದು.
ಇದು ತುಂಬಾ ರಾಂಗ್ ಆಗುತ್ತೆ. ನಮ್ಮ ಡಯಟ್ ಅಂದರೆ ವೆಯ್ಟ್ ಗೈನ್ ಆಗ್ತಾ ಹೋಗ್ತದೆ ಅಷ್ಟೇ ಹೊರತು ವೆಯ್ಟ್ ಕಂಟ್ರೋಲ್ ಆಗೋದಿಲ್ಲ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನಗೆ ನೀವು ಕೂಡ ನನ್ನ ಜೊತೆಯಲ್ಲಿ ನೀವು ಕೂಡ ಬನ್ನಿ. ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತದೆ. ಥೈರಾಯ್ಡ್ ಇರ್ಬೋದು, PCOD ಅಂಥದ್ದೆಲ್ಲ ಕಾಯಿಲೆಗಳು ಕಂಟ್ರೋಲ್ ಆಗ್ತದೆ. ಹೆಲ್ದಿಯಾಗಿ ಖುಷಿಯಾಗಿ ಇರ್ಬೋದು. ನೀವು ಕೂಡ ನಿಮ್ಮ ಡಯಟ್ ಜರ್ನಿನ ಸ್ಟಾರ್ಟ್ ಮಾಡಿ ನನ್ನ ಜೊತೆನೇ. ನನ್ನ ಟಾರ್ಗೆಟ್ ಬಂದು ಈಗ 80 kg ಇದ್ದವಳು 78 kg ಆಗಿದ್ದೇನೆ. 78 ಇದ್ದದ್ದು 65 ನನ್ನ ಟಾರ್ಗೆಟ್. 65 ಆಗಬೇಕು. ಅದಕ್ಕಿಂತ ಕಮ್ಮಿ ಆಗ್ತದಾ, ಕಂಟ್ರೋಲ್ ಆಗ್ತದ ಅಂತ ಹೇಳೋದು ಆಮೇಲೆ ನೋಡಬೇಕಷ್ಟೇ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆ ಬೇರೆ ಬೇರೆ ಡಯಟ್ ರೆಸಿಪಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್.